ಬೇಡ್ರಿ. ನಮ್ಮ ದೇಶದ ಸಂವಿಧಾನ ಶಿಲ್ಪಿಗಳ ಸ್ಟೋರಿ ಓದಿದ್ರಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮನ್ಯಾಗ ಅಭ್ಯಾಸ ಮಾಡಬೇಕಾರ ಚಿಮಣಿ ಹಚ್ಚಬೇಕಾರ ಚಿಮಣಿ ಏನಿಲ್ಲ. ಹಿಂದಕುನ್ನ ಹೇಳಿದ್ನಿ, ದೀಪ ಆರಿದ ನಂತರ ಮಗು ಅಳ್ಳಕತ್ತು, ಕನ್ನಡ ನೀರು ತೆಗಿತ್ತು. ನಿಮ್ ಮನ್ಯಾಗ ಲೈಟ್ ಹೋದ್ರೆ ಅಳ್ತಿರೋ ಖುಷಿ ಪಡ್ತೀರಿ ನೀವು. ಚಲೋ ಆತ, ಅಭ್ಯಾಸ ಮಾಡುತ್ತೆ ತನ್ನ ಮಕ್ಕಳು. ನಾವು ಕರೆ ಬಾಲಕ ಬಿಲ್ರಾವ್ ದೀಪ ಆರತ್ತೆ ಅಳ್ಳಕ್ ಶುರು ಮಾಡಿ ನಾವು ಯಾಕೆ ಅಳ್ತಿದ್ದ ಅಂತ ಕೇಳಿದ್ರೆ, ಭಗವಂತ ನನ್ನ ಮನ್ಯಾಗ ದೀಪ ಹಚ್ಚಕ್ ಚಿಮ್ನಿ ಎಣ್ಣಿಲ್ಲ, ದೀಪ ಆಯ್ತು ಹೆಂಗ ಅಭ್ಯಾಸ ಮಾಡ್ಲಿ ಅಂತಕ್ಕಂಥ ಭಾವನೆಯನ್ನ ಭೀಮ ಮಾಡಿದ್ದ. ಅನಂತ ಸಂವಿಧಾನ ಶಿಲ್ಪಿ ಆಗ್ತಕ್ಕಂಥ ವ್ಯಕ್ತಿ. ಹೇಳ್ರಿ, ಹೈಮೀವರೆಗೆ ಇಷ್ಟು ವಿದ್ಯಾರ್ಥಿ ಕಲಿಯಾಗ್ತಾರಿ. ನಮ್ಮ ಮನ್ಯಾಗ ಹೋದಾಗ ನಮ್ಗೆ ಅನುಕೂಲ ಇಲ್ರಿ, ಬೆಳಕಿನ ವ್ಯವಸ್ಥೆ ಇಲ್ಲ. ನಾವ್ 2 ಜನ ಆದ್ರ ಕೈ ಎತ್ರಿ, ಒಬ್ಬರಾದ್ರಿ. ಅಂತ ಕೊಡುವ ಬಡತನದಲ್ಲಿ ಅವ್ರಿಗೆ ಯಾವ್ದು ಕುಲ ಜಾತಿ ಯಾವುದೋ ಅಡ್ಡಿ ಬರಲಿಲ್ಲ. ಭಾರತದ ಸಂವಿಧಾನ ಶಿಲ್ಪಿ ಆಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೊಂಡು ಎದರಿಂದ ವಿದ್ಯಾರ್ಜನೆ. ಸರ್ ಹೇಳ್ತಾ ಇದ್ರು, ಅಭ್ಯಾಸ, ಸತತ ಅಭ್ಯಾಸ. ನಿಮ್ ತಲೆಯಾಗಿನ ತೆಗೆದು ಹಾಕ್ರಿ, ಏನ ನೆಗೆಟಿವ್ ನಕಾರಾತ್ಮಕ ವಿಚಾರಗಳನ್ನು ತೆಗೆದು ಹಾಕ್ಬೇಕು, ಆ ಸಕಾರಾತ್ಮಕ ವಿಚಾರ ಮಾಡ್ಬೇಕು. ನಾನು ಏನಾದರೂ ಸಾಧಿಸಬಹುದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮಣ್ಣು ಹಸಿ ಇದ್ದಾಗ ಕುಂಬಾರ ಆ ಮಣ್ಣಿನಿಂದ ಮಂಗಲವಾಗಿರ್ತಕ್ಕಂಥ ಕುಂಭವನ್ನು ಮಾಡಬಹುದು. ಹಂಗ ವಿದ್ಯಾರ್ಥಿ ಜೀವನದ ನೀವು ಏನು ಅನ್ಕೋತೀರ ಅದನ್ನು ಸಾಧಿಸಬಹುದು.